ಇವತ್ತು ಒಂದು ಮುಖ್ಯವಾದಂತಹ ವಿಷಯ ಮಾತನಾಡಬೇಕಾಗಿದೆ. ನಾನಿವಾಗ ಶೂಟ್ ಮಾಡ್ತಿರೋದು ಮಾರ್ಚ್ 1 ಫೆಬ್ರವರಿ 28 ನಿನ್ನೆ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಅವರು ಸಾವನ್ನಪ್ಪಿದ್ದಾರೆ. ಅವರೊಂದಿಗೆ ಅವರ ಅಳಿಯ ಹಾಗೂ ಮೊಮ್ಮಗ ಕೂಡ ಸಾವನ್ನಪ್ಪಿದ್ದಾರೆ ಅಮೆರಿಕ ಹಾಗೂ ಇಸ್ರೇಲ್ ಮಾಡಿದ ದಾಳಿಯಿಂದಾಗಿ. ಪ್ರಸ್ತುತ ಈ ಪ್ರಪಂಚದಲ್ಲಿ ಏನು ನಡೆಯುತ್ತಾ ಇದೆ, ಅದು ಹೇಗೆ ನಮ್ಮ ಮೇಲೆ ಅಥವಾ ನಮ್ಮ ನಿತ್ಯ ಅಗತ್ಯವಿರುವ ವಸ್ತುಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ, ಅದನ್ನು ಈ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಅಮೆರಿಕ ಇರಾನ್ ಮೇಲೆ ಬಾಂಬ್ ಆಗ್ತಾ ಉಂಟು, ಇರಾನ್ ಅಮೆರಿಕ ಆಮೇಲೆ ಅಮೆರಿಕದ ಬೇಸ್ ಅಲ್ಲೆಲ್ಲ ಬಾಂಬ್ ಆಗ್ತಾ ಉಂಟು. ನಾನು ಮಾತ್ರ ಮಂಗಳೂರಲ್ಲಿ ಮೀನ್ ಇಡ್ಲಿಕ್ಕೆ ಹೋಗಿ ಸೇಫ್ ಆಗಿದ್ದೇನೆ, ನಾನು ಮಾತ್ರ ಬೆಂಗಳೂರಲ್ಲಿ ಯಾವಾಗಲೂ ಹೋಗೋ ತರ ಕೆಲಸಕ್ಕೆ ಹೋಗಿ ಸೇಫ್ ಆಗಿದ್ದೇನೆ ಅಂತ ಅಂದ್ಕೋಬೇಡಿ. ಮಾತನಾಡುತ್ತಿರುವ ನನಗೂ ನೋಡುತ್ತಿರುವ ನಿಮಗೂ ಕೂಡ ಇದರ ಬಿಸಿ ತಟ್ಟುತ್ತದೆ. ನಾನು ಪ್ರಾರಂಭಿಸುವ ಮುಂಚೆ ಇದುವರೆಗೂ ಯಾರು ನನ್ನ ಈ ಚಾನೆಲ್ ಶಾಕಿ ಟಾಕಿ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಈ ಒಂದು ಸಪೋರ್ಟ್ ನನ್ನ ಮುಂದಿನ ವಿಡಿಯೋಗೊಂದು ಪ್ರೇರಣೆ ಆಗಿರುತ್ತದೆ. ಸೊ ಲೆಟ್ಸ್ ಬಿಗಿನ್. ಅಮೆರಿಕ ಹಾಗೂ ಇಸ್ರೇಲ್ ಒಂದುಗೂಡಿ ಇರಾನ್ನ ಮೇಲೆ ದಾಳಿ ಮಾಡ್ತಾ ಇವೆ. ಟ್ರಂಪ್ ಓಪನ್ ಆಗಿ ಡಿಕ್ಲೇರ್ ಮಾಡಿದ್ದು ಏನಂದ್ರೆ, ಇರಾನ್ನಲ್ಲಿ ಇವಾಗ ಯಾರೆಲ್ಲ ಪ್ರಸ್ತುತ ಅಧಿಕಾರದಲ್ಲಿದ್ದಾರೆ ಅವರನ್ನು ಅಳಿಸುವವರೆಗೂ ಈ ದಾಳಿಗೆ ಅಂತಿಮವಿಲ್ಲ ಎಂದಾಗಿತ್ತು. ಮುಂಬರುವ 5 ದಿನಗಳಲ್ಲಿ ಅಮೆರಿಕ ಎಷ್ಟು ಪವರ್ಫುಲ್ ಕಂಟ್ರಿ ಎಂದು ಇರಾನ್ನ ಮೇಲೆ ಅಮೆರಿಕ ಮಾಡಿದ ದಾಳಿಯಿಂದಾಗಿ ಬಾಕಿ ಉಳಿದ ಕಂಟ್ರಿಗಳು ಅದನ್ನು ನೋಡಿ ಕಲಿಬೇಕು ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆ ಕೂಗುತ್ತಾರೆ. ನಿಮಗೆ ಇದನ್ನೆಲ್ಲ ನೋಡುವಾಗ ಎಂತ ಅರ್ಥ ಆಗ್ಲಿಕ್ಕಿಲ್ಲ. ಅದರಿಂದಾಗಿ ನಾವು ಇವಾಗ ಏನಾಗ್ತಿದೆ ಅದಕ್ಕೆ ಮೂಲ ಕಾರಣ ಏನಂತ ನೋಡ್ಬೇಕಾದ್ರೆ ಇನ್ನೂ ಒಂದು 50-60 ವರ್ಷ ಫ್ಲಾಶ್ ಬ್ಯಾಕ್ ಟೈಮ್ ಟ್ರಾವೆಲ್ ಮಾಡಬೇಕು. ಸುಮಾರು 50 ವರ್ಷಗಳ ಹಿಂದೆ ಆಗಿರುತ್ತೆ. ಅಮೆರಿಕ ಹಾಗೂ ಇರಾನ್ಗೂ ಮೊಟ್ಟ ಮೊದಲ ಬಾರಿಗೆ ಒಳಗೊಳಗೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಉಂಟಾಗುವಂಥದ್ದು. ಆ ಸಮಯದಲ್ಲಿ ಒಂದು 50 ವರ್ಷಗಳ ಮುಂಚೆ ಅಮೆರಿಕ ಹಾಗೂ ಇರಾನ್ ಒಂದು ಫ್ರೆಂಡ್ಲಿ ಕಂಟ್ರಿ ಆಗಿತ್ತು, ಅಂದ್ರೆ ಅಣ್ಣ ತಮ್ಮಂದಿರ ಹಾಗೆ ಇರುವಂತಹ ಒಂದು ದೇಶಗಳೇ ಆಗಿತ್ತು. ಆದರೆ ಇರಾನ್ನಲ್ಲಿರುವ ಸ್ವಲ್ಪ ಯೂತ್ ಮೂವ್ಮೆಂಟ್ಸ್ ಏನಿದೆ ಅವರಿಗೆ ಈ ಅಮೆರಿಕದ ಮೇಲೆ ಒಂದು ತಪ್ಪಾದ ಅನಿಸಿಕೆ, ನಮ್ಮನ್ನು ಈ ಅಮೆರಿಕ ಒಂದು ತಪ್ಪಾದ ರೀತಿಯಲ್ಲಿ ರೂಲ್ ಮಾಡ್ತಾ ಇದೆ ಎಂಬ ಒಂದು ಅನಿಸಿಕೆ ಅಂದ್ರೆ ಆ ಸಮಯದಲ್ಲಿ ಇರಾನ್ನಲ್ಲಿರುವಂತಹ ಒಂದು ಯೂತ್ ಮೂವ್ಮೆಂಟ್ಸ್ಗೆ ಆ ಥರ ಒಂದು ಭಾಸವಾಗುತ್ತೆ. ಆವಾಗ ಉಂಟಾದ ಈ ಒಂದು ರೆವಲ್ಯೂಷನ್ ಇಂದಾಗಿ ಮೊಟ್ಟ ಮೊದಲ ಬಾರಿಗೆ ಏನಾಗ್ತದೆ ಅಂದ್ರೆ, ಇರಾನ್ನಲ್ಲಿರುವ ಅಮೆರಿಕನ್ ಎಂಬಸಿ, ಇವಾಗ ಇಂಡಿಯಾದಲ್ಲೂ ಬೇರೆ ಬೇರೆ ಕಂಟ್ರಿ ಎಂಬಸಿಗಳಿರ್ತವೆ, ಅಂದ್ರೆ ನೋಡ್ಲಿಕ್ಕೆ ಆ ಕಂಟ್ರಿ ಹೇಗಿದೆ ಅದೇ ತರ ಒಂದು ಎಂಬಸಿ ಎಲ್ಲ ಇಟ್ಕೊಂಡಿರ್ತಾರೆ, ಅದು ಸಿಗ್ನೇಚರ್. ಸೊ ಇರಾನ್ನಲ್ಲಿರುವ ಅಮೆರಿಕನ್ ಎಂಬಸಿಯನ್ನು ಮೊದಲಿಗೆ ಧ್ವಂಸ ಮಾಡಲಾಗುತ್ತದೆ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಇರಾನ್ನ ಮೇಲೆ ಅಮೆರಿಕನ್ ಟಚ್ ಇಲ್ಲದೆ ಇರೋ ತರ ಮಾಡಿಬಿಡ್ತಾರೆ. ಅವಾಗ ಹೊಸದಾಗಿ ಫಾರ್ಮ್ ಆದ ಗೌರ್ಮೆಂಟ್ ಆಗಿರುತ್ತೆ, ಇವಾಗ್ಲೂ ಇರಾನ್ ಅನ್ನು ರೂಲ್ ಮಾಡ್ತಾ ಇರೋದು, ಇರಾನ್ ಎಂಬ ದೇಶವನ್ನು ರೂಲ್ ಮಾಡ್ತಿರುವುದು ಅವಾಗ ಆ ರೆವಲ್ಯೂಷನ್ ಇಂದಾಗಿ ಆದ ಒಂದು ಗೌರ್ಮೆಂಟ್ ಆಗಿರುತ್ತದೆ. ಟ್ರಂಪ್ ಹೇಳೋ ಪ್ರಕಾರ ಕಳೆದ 49 ವರ್ಷಗಳಿಂದ ಈ ಒಂದು ಕಾರಣದಿಂದಾಗಿ ಅಮೆರಿಕ ಹಾಗೂ ಇರಾನ್ ನಡುವೆ ಆ ಒಂದು ಆರೋಗ್ಯಕರ ಬಾಂಧವ್ಯ ಇರುವುದಿಲ್ಲ. ಇರಾನ್ಗೆ ಅಮೆರಿಕ ಅಲ್ಲದೆ ಇಸ್ರೇಲ್ನೊಂದಿಗೆ ಕೂಡ ಒಂದು ಬಾಂಧವ್ಯ ಇರುವುದಿಲ್ಲ, ಆರೋಗ್ಯಕರವಾಗಿರುವಂತಹ ಒಂದು ಬಾಂಧವ್ಯ ಇರುವುದಿಲ್ಲ, ಒಂದು ವೈಷಮ್ಯವಿರುತ್ತದೆ. ರೀಸೆಂಟ್ ಆಗಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇರಾನ್ನಲ್ಲಿ ಒಂದು ಅಣುಬಾಂಬ್ ಇದೆ ಎಂಬ ಒಂದು ಮಾಹಿತಿಯಿಂದಾಗಿ ಇಸ್ರೇಲ್ನವರಿಗೆ ಸರಿಯಾಗಿ ನಿದ್ರೆ ಬರ್ತಾ ಇರಲಿಲ್ಲ ಅಂತಾನೆ ಹೇಳ್ಬೋದು. ಅಲ್ಲಿ ಅವರಿಗೊಂದು ಇರುಸು ಮುರುಸು ಒಂದು ಅನುಭವ ಇಸ್ರೇಲ್ನವರಿಗೆ ಯಾವತ್ತೂ ಇತ್ತು. ಯಾಕಂದ್ರೆ ಇರಾನ್ ಎಂಬ ಸಣ್ಣ ದೇಶ ಅಣುಬಾಂಬು ಹೊಂದಿರೋದಕ್ಕಾಗಿ. ಈ ಅಣುಬಾಂಬು ಯಾವುದೇ ಸಣ್ಣ ದೇಶದಲ್ಲೂ ಬೇಕಾದ್ರೆ ಇರ್ಲಿ, ಬಾಕಿ ಉಳಿದ ದೇಶಗಳು ಆ ದೇಶದ ಮೇಲೆ ದಾಳಿ ಮಾಡಬೇಕಾದ್ರೆ ಸ್ವಲ್ಪ ಯೋಚಿಸಬೇಕಾಗುತ್ತದೆ. ಯಾಕಂದ್ರೆ ಅವರ ಬಳಿ ಇರುವುದು ಅಣುಬಾಂಬ್, ಸಣ್ಣ ವಿಷಯ ಅಲ್ಲ, ದೇಶ ಸಣ್ಣದಾಗಿರ್ಬೋದು. ಉದಾಹರಣೆಗೆ ನಾರ್ತ್ ಕೊರಿಯಾದಲ್ಲಿ ಅಣುಬಾಂಬ್ ಇದೆ ಅಂತ ಹೇಳಿ ಆ ದೇಶದ ಮೇಲೆ ಅಮೆರಿಕ ಕಣ್ಣು ಹಾಯಿಸಿ ಕೂಡ ನೋಡುವುದಿಲ್ಲ. ಒಂದು ಅಣುಬಾಂಬ್ ಸಾಕು ಇನ್ನೊಂದು ದೇಶವನ್ನು ಮಟ್ಟ ಹಾಕಲು. ಆದ್ರಿಂದ ಯಾವುದೇ ಅನುಭವ ಹೊಂದಿರುವಂತಹ ದೇಶ ಎಷ್ಟೇ ಸಣ್ಣದಾಗಿರಲಿ, ಬಾಕಿ ಉಳಿದ ದೇಶಗಳು ಆ ದೇಶದೊಂದಿಗೆ ನೆಗೋಷಿಯೇಟ್ ಮಾಡಬೇಕೇ ಹೊರತು ದಾಳಿ ಮಾಡ್ಲಿಕ್ಕೆ ಆಗುದಿಲ್ಲ. ಜಪಾನ್ನ ಹಿರೋಶಿಮಾ ನಾಗಸಾಕಿಯಲ್ಲಿ ಅಂದಿನ ಕಾಲದಲ್ಲಿ ಏನಾಯ್ತು ಅದೇ ಆಗುತ್ತೆ. ಇವಾಗ ಈ ಇರಾನ್ ಅಣುಬಾಂಬ್ ಅನ್ನು ಯಾಕೆ ತಯಾರಿಸಬೇಕು ಎಂಬ ಒಂದು ಮೇನ್ ಉದ್ದೇಶ ಅಂತ ಅಂದ್ರೆ, ಈ ದೊಡ್ಡ ದೊಡ್ಡ ದೇಶಗಳನ್ನು ಎದುರಿಸಬೇಕಾಗುವಂತಹ ಒಂದು ಆಯುಧವಾಗಿರುತ್ತೆ ಈ ಅಣುಬಾಂಬ್. ನಾವು ಸಣ್ಣ ದೇಶ, ನಮಗೆ ಇನ್ನೊಂದು ಬಲಿಷ್ಠವಾದ ದೇಶಗಳಿಂದ ಯಾವುದೇ ಸಮಯದಲ್ಲಿ ದಾಳಿ ಆಗ್ಬಹುದು ಅಂತ ಒಂದು ಹೆದರಿಕೆ ಇರುವುದರಿಂದ ಈ ಅಣುಬಾಂಬ್ ಎಂಬ ಒಂದು ಶೀಲ್ಡ್, ಅಣುಬಾಂಬ್ ಎನ್ನುವಂತ ಒಂದು ಆಯುಧವನ್ನು ಇರಾನ್ ತಯಾರಿಸಲಿಕ್ಕೆ ಶುರು ಮಾಡಿರುತ್ತದೆ.
ಯಾವುದೇ ಕಾರಣಕ್ಕೂ ಇರಾನ್ ಎಂಬ ಒಂದು ದೇಶ ಅಣುಬಾಂಬನ್ನು ಹೊಂದಿರಬಾರದು ಅಂತ ಹೇಳಿ ಅಮೆರಿಕ ಇರಾನ್ನ ಮೇಲೆ, ಅಂದ್ರೆ ಇರಾನ್ನಲ್ಲಿ ಯಾವ ಒಂದು ಸ್ಥಳದಲ್ಲಿ, ಅಂದ್ರೆ ಒಂದು ಬೆಟ್ಟ ಪ್ರದೇಶದ ಒಂದು ಸ್ಥಳದಲ್ಲಿ ಅಣುಬಾಂಬ್ ತಯಾರಿಕಾ ಕೇಂದ್ರ ಇರುತ್ತದೆ, ಅಲ್ಲಿ ಬಾಂಬಿನ ಚಕಮಕಿ ಹಾಕಿ ಆ ಬೆಟ್ಟ ಪ್ರದೇಶವನ್ನೇ ಇಲ್ಲದಾಗಿ ಮಾಡುತ್ತದೆ, ನೆಲಸಮ ಮಾಡುತ್ತದೆ ಈ ಅಮೆರಿಕ. ಈ ನಡುವೆ ಇರಾನ್ ಏನು ಹೇಳ್ತದೆ ಅಂದ್ರೆ, ನಮಗೆ ಅಣುಬಾಂಬ್ ಎಂಬ ಒಂದು ಆಯುಧ ಬೇಡ, ಬದಲಿಗೆ ನಮಗೆ ಅಟಾಮಿಕ್ ಎನರ್ಜಿ ಅಂದ್ರೆ ಅಣುಶಕ್ತಿ ಬೇಕು. ಯಾಕಂದ್ರೆ ನಮ್ಗೆ ಅದರ ಬಗ್ಗೆ ರಿಸರ್ಚ್, ಆಮೇಲೆ ಎಜುಕೇಶನ್ ಪರ್ಪಸ್ಗೋಸ್ಕರ ನಾವು ಅದರ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಇರಾನ್ ಕಂಟ್ರಿ ಅವಾಗ ಕ್ಲೈಮ್ ಮಾಡುತ್ತೆ. ಇದಕ್ಕೆ ಭಯಗೊಂಡ ಇಸ್ರೇಲ್ ಅವರು ಇರಾನ್ ಅಣುಬಾಂಬ್ ಎಂಬ ಒಂದು ಟಾಪಿಕ್ ಅನ್ನು ಇಟ್ಕೊಂಡಿರಬಾರ್ದು ಅಂತ ಅವರು ಕೂಡ ಅಲ್ಲಿಂದ ಹೇಳ್ತಾ ಇರ್ತಾರೆ. ಆದರೂ ಬಿಡದೆ ಇರಾನ್ ದೇಶವು ಈ ಅಣುಬಾಂಬ್ನ ಹಿಂದೆಯೇ ಕೆಲಸ ಮಾಡ್ತಾ ಇರ್ತದೆ. ಅಣುಬಾಂಬನ್ನು ತಯಾರಿಸೋದು ಅಥವಾ ಅದರ ಬಗ್ಗೆ ರಿಸರ್ಚ್ ಅಥವಾ ಎಜುಕೇಶನ್ ಪರ್ಪಸ್ ಅಂತ ಗೊತ್ತಿಲ್ಲ, ಬಟ್ ಅಣುಬಾಂಬ್ನ ಹಿಂದೆಯೇ ಇರುತ್ತದೆ. ಈ ಸಮಯದಲ್ಲಿ ಅಮೆರಿಕ ಏನ್ ಮಾಡ್ತದೆ ಅಂದ್ರೆ, ಫ್ಲೈಟ್ ಕ್ಯಾರಿಂಗ್ ಶಿಪ್, ಅಂದ್ರೆ ಸಾಧಾರಣ ಶಿಪ್ ಅಲ್ಲ, ಫ್ಲೈಟ್ಸ್ ಅನ್ನೆಲ್ಲ ಕ್ಯಾರಿ ಮಾಡುವಂತಹ ದೊಡ್ಡ ಒಂದು ಹಡಗು, ಈ ಹಡಗನ್ನೆಲ್ಲ ಇರಾನಿಗೆ ಸುತ್ತುವರಿಯುವಂತೆ ಜಲಮಾರ್ಗದಿಂದ ಕಳಿಸುತ್ತದೆ. ಅಂದ್ರೆ ಇಂಡಿಯನ್ ಓಷನ್ ಥ್ರೂ ಹೋಗ್ತಾ ಇರ್ತದೆ. ಇವಾಗ ಇಂಡಿಯಾ ಆಮೇಲೆ ಇರಾನ್ ಹತ್ತಿರ ಇರುವಂತಹ ಒಂದು ದೇಶ. ಸೊ ಇಂಡಿಯನ್ ಓಷನ್ಸ್ ಏನಿದೆ ಆ ಭಾಗದಿಂದಾಗಿ ಹೋಗಿ ಇರಾನ್ ಅನ್ನು ಸುತ್ತುವರಿಯುತ್ತದೆ. ಇರಾನ್ ಹಾಗೂ ಅಮೆರಿಕಗೆ ಆನೆ ಕುದುರೆ ವ್ಯತ್ಯಾಸ ಉಂಟು, ಅಜಗಜಾಂತರ ವ್ಯತ್ಯಾಸ ಉಂಟು. ಅವರೊಂದು ಕಡೆ ಇವರೊಂದು ಕಡೆ, ಅದರ ನಡುವೆ 2-3 ಕಡಲ್ ಉಂಟು, ಆಮೇಲೆ ತುಂಬಾ ಕಾಂಟಿನೆಂಟಲ್ ಅನ್ನು ಉಂಟು. ಅದಕ್ಕೋಸ್ಕರ ಶಿಪ್ ಅನ್ನು ಕಳಿಸ್ತಾರೆ. ಶಿಪ್ ಬರೀ ಶಿಪ್ ಅಲ್ಲ, ಅದು ಫ್ಲೈಟ್ ಕ್ಯಾರಿಯಿಂಗ್ ಶಿಪ್. ಇದು ನಮ್ಮ ಇಂಡಿಯನ್ ಓಷನ್ ಮೂಲಕ ಕೂಡ ಹೋಗಿ ಇರಾನ್ ಅನ್ನು ಸುತ್ತುವರೆದಿತ್ತು. ಯಾವುದೇ ಕಾರಣಕ್ಕೂ ಇರಾನ್ ಎಂಬ ದೇಶವು ಅಣುಬಾಂಬನ್ನು ತಯಾರಿಸಬಾರದು ಎಂದು ಹೇಳಿ ಇಷ್ಟೊಂದು ರಿಸ್ಕ್ ತೆಗೆದು ಅಮೆರಿಕವು ಫ್ಲೈಟ್ ಕ್ಯಾರಿಂಗ್ ಶಿಪ್ ಅನ್ನು ಇರಾನ್ ದೇಶದ ಸುತ್ತಲೂ ಜಲಮಾರ್ಗದ ಮೂಲಕ ಸುತ್ತಲೂ ಕಳಿಸಿ ನಿಲ್ಲಿಸಲಾಗುತ್ತದೆ. ಶಿಪ್ಗಳಲ್ಲದೆ ಸಬ್ಮರೀನ್ಗಳು ಕೂಡ ಇದರಲ್ಲಿ ಇರುತ್ತವೆ. ಈ ಶಿಪ್ ಅಲ್ಲಿ, ಅಂದ್ರೆ ಶಿಪ್ ಹೇಗಿರುತ್ತೆ ಅಂದ್ರೆ ರನ್ವೇ ಅಲ್ಲಿ ಇರುತ್ತೆ, ನೀವು ನೋಡಿರ್ತಾರೆ, ನಾನು ವಿಡಿಯೋ ಬೇಕಾದ್ರೆ ಹಾಕ್ತಾನೆ. ಸೊ ಈ ಶಿಪ್ ಹೇಗೆ ಅಂದ್ರೆ, ಫ್ಲೈಟ್ ಅನ್ನು ಮಾತ್ರ ಕ್ಯಾರಿ ಮಾಡಿದೆ, ಅದರಲ್ಲಿ ಮಿಸೈಲ್ಸ್ ಲಾಂಚ್ ಮಾಡುವಂತಹ ಟೆಕ್ನಾಲಜಿ ಕೂಡ ಇರುವಂತಹ ಒಂದು ಶಿಪ್ ಆಗಿರುತ್ತದೆ. ಸಾಲದಕ್ಕೆ ಇಸ್ರೇಲ್ ಕೂಡ ಇದರೊಂದಿಗೆ ಕೈ ಜೋಡಿಸಿದೆ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಕಳೆದ 2.5 ವರ್ಷಗಳಿಂದ ಗಾಜಾ ಮೇಲೆ, ಪ್ಯಾಲೆಸ್ತೀನ್ ಮೇಲೆ ಏನು ಇಸ್ರೇಲ್ ದಾಳಿ ಮಾಡ್ತಿದೆ, ಇದಕ್ಕೆ ಎದುರಾಗಿ ಇಸ್ರೇಲ್ನೊಂದಿಗೆ ಹೋರಾಡುವಂತಹ ಒಂದು ದೇಶವಾಗಿರುತ್ತದೆ ಇರಾನ್. ಇದರಿಂದಾಗಿ ಇಸ್ರೇಲ್ಗೂ ಅಮೆರಿಕವು ಒಂದಾಗಿ ಇರಾನ್ನ ಮೇಲೆ ದಾಳಿ ಮಾಡುವಂತಹ ಒಂದು ಷಡ್ಯಂತ್ರವನ್ನು ಹೂಡುತ್ತಾರೆ. ಇವಾಗ ಟ್ರಂಪ್ ಏನು ಹೇಳ್ತಿದ್ದಾರೆ ಅಂದ್ರೆ, US ಇರಾನ್ನ ಮೇಲೆ ದಾಳಿ ಮಾಡ್ತಿದೆ. ಯಾಕಂದ್ರೆ ಕಳೆದ 49 ವರ್ಷಗಳಿಂದ ಇರಾನ್ ಎಂಬ ದೇಶವು ಅಮೆರಿಕ ಎಂಬ ದೇಶಕ್ಕೆ ದೊಡ್ಡ ಒಂದು ತಲೆನೋವಾಗಿದೆ. ಯಾಕಂದ್ರೆ ಇರಾನ್ ಎಂಬುದು ಇಡೀ ಪ್ರಪಂಚದಲ್ಲಿರುವ ತೀವ್ರವಾದಿ ಸಂಘಟನೆಗಳಿಗೆ ಫಂಡಿಂಗ್ ಮಾಡ್ತಾ ಇದೆ. ಅದು ನಮ್ಮ ಅಮೆರಿಕ ಎಂಬ ದೇಶಕ್ಕೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿ ಮಾರ್ಪಟ್ಟಿದೆ. ಇದರಿಂದಾಗಿ ನಾವು ಇರಾನ್ನ ಮೇಲೆ ದಾಳಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ಒಂದು ವಿಡಿಯೋ ಹಾಕಿದ್ರು, ನೋಡಿರ್ತೀರ ಆಲ್ರೆಡಿ. ಇರಾನ್ ಎಂಬ ಒಂದು ಕಂಟ್ರಿಯು ಅಣುಬಾಂಬನ್ನು ಹೊಂದಿರುವಂಥದ್ದು ಅಮೆರಿಕಗೆ ದೊಡ್ಡ ಪ್ರಾಬ್ಲಮ್ ಆಗಿ ಮಾರ್ಪಡಬಹುದು ಯಾವುದೇ ಸಮಯದಲ್ಲಿ. ಯಾಕಂದ್ರೆ ಇರಾನ್ನ ಕಾಲು ಭಾಗದಷ್ಟಿರುವ ನಾರ್ತ್ ಕೊರಿಯಾ ಅಣುಬಾಂಬನ್ನು ಇಟ್ಟಿರುವಂಥದ್ದು ಅಮೆರಿಕಾಗೆ ಇವಾಗಲೂ ಕೂಡ ದೊಡ್ಡ ತಲೆನೋವಾಗಿದೆ. ಹಾಗೆ ಇರುವಾಗ ಇರಾನ್ ಎಂಬ ದೇಶವು ಅಣುಬಾಂಬನ್ನು ಇಟ್ಟಿರುವಂಥದ್ದು ಅಮೆರಿಕಾಗೂ ಸಹಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಟೋಟಲ್ ಆಗಿ ಯಾವುದೇ ಕಾರಣಕ್ಕೂ ಇರಾನ್ ಎಂಬ ಕಂಟ್ರಿಯು ಅಣುಬಾಂಬನ್ನು ಹೊಂದಿರಬಾರ್ದು ಅಂತ ಹೇಳಿ ನಾವು ಅವರ ಮೇಲೆ ದಾಳಿ ಮಾಡಿ ಆಯಿತು, ಅಣುಬಾಂಬ್ ತಯಾರಿಕಾ ಕೇಂದ್ರ ಮೇಲೆ ದಾಳಿ ಮಾಡಿ ಆಯಿತು, ಅಲ್ಲಿ ನಾವೊಂದು ಬೆಟ್ಟ ಪ್ರದೇಶಗಳನ್ನು ಕೂಡ ನಾಶ ಮಾಡಿ ಆಯಿತು. ಆದರೂ ಕೂಡ ಇದರ ಬೆಂಬಿಡದೆ ಇದರ ತಯಾರಿಕಾ ಕ್ರಿಯೆಯಲ್ಲಿ ಪಾಲ್ಗೊಂಡಿರುವಂತಹ ಇರಾನ್ಗೆ ಇನ್ನು ಬೇರೆ ಯಾವುದೇ ರೀತಿಯಲ್ಲಿ ಕೂಡ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ದಾಳಿ ಮಾಡಲು ಪ್ರಾರಂಭಿಸುತ್ತದೆ. ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇದನ್ನು ಈ ಅಣುಬಾಂಬ್ ತಯಾರಿಕೆಯನ್ನು ನಿಲ್ಲಿಸಬೇಕಾದ್ರೆ ಅಲ್ಲಿ ಇವಾಗ ಪ್ರಸ್ತುತ ಅಧಿಕಾರದಲ್ಲಿರುವವರನ್ನೆಲ್ಲ ಮಟ್ಟ ಹಾಕಲೇಬೇಕು. ಯಾಕಂದ್ರೆ ಅವರು ಅಮೆರಿಕಾಗೆ ಮಾತ್ರ ಪ್ರಾಬ್ಲಮ್ ಅಲ್ಲ, ಇರಾನ್ನಲ್ಲಿರುವ ಮಕ್ಕಳಿಗೂ ಕೂಡ, ಇರಾನ್ನಲ್ಲಿರುವ ಪ್ರಜೆಗಳಿಗೂ ಕೂಡ ಇವರು ಪ್ರಾಬ್ಲಮ್ ಅಂತ ಟ್ರಂಪ್ ಹೇಳ್ತಾರೆ. ಸೊ ಡೈರೆಕ್ಟ್ ಆಗಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಲ್ಲಿನ ಇರಾನಿಯನ್ ಗವರ್ಮೆಂಟ್, ಅದ ಯಾರಂದ್ರೆ ಪರಮೋಚ್ಚ ನಾಯಕ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಆಗಿರ್ಬೋದು, ಅಥವಾ ಅಲ್ಲಿನ ಪ್ರೆಸಿಡೆಂಟ್ ಮಸೂದ್ ಆಗಿರ್ಬೋದು, ಇವರನ್ನೆಲ್ಲ ಮಟ್ಟ ಹಾಕದೆ ಈ ಯುದ್ಧ ಶಾಂತಿ ಇಲ್ಲ, ಈ ಯುದ್ಧ ಅಂತಿಮವಾಗುವುದಿಲ್ಲ ಅಂತ ಟ್ರಂಪ್ ಅವರು ಹೇಳ್ತಾರೆ. ಸೊ ಅಮೆರಿಕ ಮಾಡುವಂತಹ ಈ ದಾಳಿ ಬಾಕಿ ಉಳಿದ ದೇಶಗಳಿಗೆ ಒಂದು ಪಾಠವಾಗಿರಬೇಕು. ಅಮೆರಿಕವನ್ನು ಎದುರು ಹಾಕಲು ಯಾವುದೇ ಕಂಟ್ರಿ, ಪ್ರಪಂಚದಲ್ಲಿ ಯಾವುದೇ ಬೇರೆ ಕಂಟ್ರಿಗಳಿಗೂ ಸಾಧ್ಯವಿಲ್ಲ ಎಂಬುದನ್ನು ಟ್ರಂಪ್ ಅವಾಗ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದೇ ಸಮಯದಲ್ಲಿ ಇನ್ನೊಂದು ವಿಷಯ ಅವರು ಇರಾನ್ ನಲ್ಲಿರುವ ಪ್ರಜೆಗಳಿಗೆ ಏನು ಹೇಳ್ತಾರೆ ಅಂದ್ರೆ, ನಿಮ್ಮ ಅಧಿಕಾರಿಗಳು, ನಿಮ್ಮ ಜನಪ್ರತಿನಿಧಿಗಳು ಏನು ನಿಮಗೆ ಇಷ್ಟ ಇಲ್ಲದ ಒಂದು ಜನಪ್ರತಿನಿಧಿಗಳಾಗಿರುತ್ತಾರೆ, ಅವರನ್ನು ನಾವು ಮಟ್ಟ ಹಾಕಿದ್ದೇವೆ. ಇನ್ನು ನೀವು ಏನು ಮಾಡ್ಬೇಕಂದ್ರೆ, ನೀವು ಹೊರಗೆ ಬಂದು ನೀವೇ ಒಂದು ಹೊಸದಾಗಿ ಒಂದು ಗವರ್ಮೆಂಟ್ ರಚಿಸಬೇಕು ಅಂತ ಹೇಳಿ
ಅದೇ ಸಮಯದಲ್ಲಿ ಟ್ರಂಪ್ ಅವರು ಹೇಳ್ತಾರೆ. ಇವಾಗ ಟಾರ್ಗೆಟ್ ಮಾಡಿ ಆಯತುಲ್ಲಾ ಖಮೀನಿ ಆಗಿರ್ಬೋದು, ಮಸೂದ್ ಆಗಿರ್ಬೋದು, ಅಲ್ಲಿನ ಪ್ರೆಸಿಡೆಂಟ್, ಅವ್ರು ಎಲ್ಲೆಲ್ಲೆಲ್ಲ ಅಂದ್ರೆ ನೆಲೆ ನಿಲ್ತಾರೆ, ಅವರ ಅರಮನೆ, ಅವರ ಪ್ಯಾಲೇಸ್ ಏನಿದೆ ಅದರ ಮೇಲೆ ದಾಳಿಗಳು ಪ್ರಾರಂಭವಾಗುತ್ತೆ. ಇದರ ಅರ್ಥ ಏನಂದ್ರೆ ಟಾರ್ಗೆಟ್ ದ ಗವರ್ಮೆಂಟ್. ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಏನ್ ಮಾಡ್ತದೆ ಅಂದ್ರೆ, ಇವಾಗ ಇರಾನ್ನ ಮೇಲೆ ಅಮೆರಿಕ ಕೂಡ ದಾಳಿ ಮಾಡ್ತಿದೆ, ಈ ಕಡೆಯಿಂದ ಇಸ್ರೇಲ್ ಕೂಡ ದಾಳಿ ಮಾಡ್ತಿದೆ. ಈ ಸಮಯದಲ್ಲಿ ಇರಾನ್ ಈ ಎರಡು ಕಂಟ್ರಿಗಳ ವಿರುದ್ಧ ದಾಳಿ ಮಾಡುವುದಲ್ಲದೆ ಅದರ ಮೇಲೆ ಅಮೆರಿಕನ್ ಮಿಲಿಟರಿ ಬೇಸ್ ಎಲ್ಲೆಲ್ಲ ಇದೆ, ಅದು GCC ಕಂಟ್ರಿ, ಗಲ್ಫ್ ಕಂಟ್ರೀಸ್ ಎಲ್ಲ ಯಾವುದೆಲ್ಲ ಇದೆ, UAE ಆಗಿರ್ಬೋದು, ಅಬುದಾಬಿ, ಕತಾರ್, ಬಹ್ರೈನ್, ಎಲ್ಲೆಲ್ಲ US ಬೇಸ್ ಇದೆ ಅದರ ಮೇಲೆ ಕೂಡ ದಾಳಿ ಮಾಡಲು ಇರಾನ್ ಪ್ರಾರಂಭಿಸುತ್ತದೆ. ಇದರಾಗಿ ನಿನ್ನ ಅಬುದಾಬಿಯಲ್ಲಿ ಒಂದು ಜೀವ ಹೋಗಿದೆ ಅಂತ ಕೇಳಿದ್ದೆ ನಾನು, ನಿಜ ಎಷ್ಟಂತ ಗೊತ್ತಿಲ್ಲ. ನೀವು ನಿನ್ನೆ ಟ್ವಿಟ್ಟರ್ ಆಗಿರಲಿ ಅಥವಾ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಲಿ ನೋಡಿರ್ಬೋದು, ಈ GCC ಗಲ್ಫ್ ಕಂಟ್ರೀಸ್ ಏನಿದೆ ಅಲ್ಲಿರುವಂತಹ ಹೆಸರುವಾಸಿಯಾದಂತಹ ಸ್ಥಳಗಳೆಲ್ಲ ಬಾಂಬ್ ದಾಳಿ ಆಗಿರುವಂತಹದ್ದೆಲ್ಲ ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ಅದರಲ್ಲಿ ಕೆಲವು ಸುಳ್ಳು ಇದೆ, ಕೆಲವು ನಿಜ ಕೂಡ ಇದೆ. ಈ ಸಮಯದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ ಕತಾರ್ ಗವರ್ಮೆಂಟ್ ಎಲ್ಲ ಏನು ಹೇಳ್ತಾರೆ ಅಂದ್ರೆ, ಈ ತರ ದಾಳಿ ಆಗ್ತಿದೆ, ಹೌದು, ಅದಕ್ಕೆ ನಾವು ಬದಲಿಗೆ ನಾವು ಅದನ್ನು ಡಿಫೆಂಡ್ ಮಾಡ್ತಾ ಇದ್ದೇವೆ, ಎಲ್ಲರೂ ಕೂಡ ಇಲ್ಲಿ ಸೇಫ್ ಆಗಿದ್ದೀರಾ ಕೂಡ ಅಂತ ಅವರು ಅಲ್ಲಿಂದ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದ್ರೂ ಕೂಡ ಇಟ್ಸ್ ಮ್ಯಾಟರ್ ಆಫ್ ಕನ್ಸರ್ನ್. ನೀವು ನೋಡ್ತಿರುವ ನೀವಾಗಿರ್ಬೋದು, ನಾನಾಗಿರ್ಬೋದು, ನಮ್ಮ ಫ್ಯಾಮಿಲಿಗಳು GCC ಕಂಟ್ರಿಯಲ್ಲಿ ಕೆಲಸಕ್ಕೆ ಹೋದವರು, ತುಂಬ ವರ್ಷಗಳಿಂದ ಅಲ್ಲಿ ಕೆಲಸ ಮಾಡುವವರೆಲ್ಲ ಅಲ್ಲಿ ಇದ್ದಾರೆ. ಇವಾಗ ಸಡನ್ ಆಗಿ ಈ ಥರ ಯುದ್ಧ ಬರುವಾಗ ಪ್ಯಾನಿಕ್ ಆಗೋದು ಇಟ್ಸ್ ಮ್ಯಾಟರ್ ಆಫ್ ಕನ್ಸರ್ನ್. ಎಸ್, ಐ ಅಗ್ರಿ. ಸೊ ಇವಾಗ ಇರಾನ್ ಎಂಬ ಕಂಟ್ರಿಯ ಮೇಲೆ ಎರಡು ರಾಕ್ಷಸ ಕಂಟ್ರಿಗಳು, ಅಮೆರಿಕ ಅಥವಾ ಇಸ್ರೇಲ್, ಎರಡು ಇವಾಗ ದಾಳಿ ಮಾಡ್ತಾ ಇದೆ. ಬದಲಿಗೆ ಇರಾನ್ ಅಮೆರಿಕನ್ ಬೇಸ್ ಎಲ್ಲೆಲ್ಲ ಇದೆಲ್ಲ ದಾಳಿ ಮಾಡ್ತಿದೆ, ಅದಕ್ಕೆ ಡಿಫೆನ್ಸ್ ಕೌಂಟರ್ ಎಲ್ಲ ಕೊಡ್ತಾ ಇದ್ದಾರೆ. ಅಲ್ಲಿರುವ ಪ್ರಜೆಗಳು ಕೂಡ ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ. ಬಟ್ ಇವಾಗ ನಮಗೆ ಬರೋ ಕ್ವಶನ್, ಓಕೆ, ನಾನು ಇವಾಗ ಇಲ್ಲಿದ್ದೇನೆ, ಭಾರತದಲ್ಲಿ ಸೇಫ್ ಆಗಿದ್ದೇನೆ, ಅಲ್ಲಿ ಆಗುವಂತಹ ಯುದ್ಧ ನಮ್ಮ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವ ಬೀರುತ್ತದೆ ಎಂಬುದನ್ನು ನಿಮಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರ್ಬೋದು. ಎಕ್ಸ್ಪ್ಲೈನ್ ಮಾಡ್ತೇನೆ. ಇವಾಗ ನಾನು ವಿಡಿಯೋ ಮಾಡ್ತಿರುವ ಈ ಸಮಯದಲ್ಲಿ ಕನ್ಫರ್ಮ್ ಆಗಿರೋ ಒಂದು ವಿಷಯ, ಆಯತುಲ್ಲಾ ಖಮೀನಿ ಇಸ್ ನೋ ಮೋರ್. ಅವರನ್ನು ಅವರ ಪ್ಯಾಲೇಸ್ ಅನ್ನು ದಾಳಿ ಮಾಡುವ ಮೂಲಕ ಅವರನ್ನು ಕೊಲ್ಲಲಾಗಿದೆ. ಅವರೊಂದಿಗೆ ಅವರ ಮೊಮ್ಮಗ ಮತ್ತು ಅಳಿಯ ಕೂಡ ತೀರಿ ಹೋಗಿದ್ದಾರೆ ಅಂತೇಳಿ ನ್ಯೂಸ್ ನೋಡಿದೆ ನಾನು, ಎಷ್ಟು ಇದಂತ ಗೊತ್ತಿಲ್ಲ. ಬಟ್ ಆಯತುಲ್ಲಾ ಖಮೀನಿ ಇಸ್ ನೋ ಮೋರ್. ಇನ್ನೊಂದು ವಿಷಯ ಏನಂದ್ರೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫ್ಲೈಟ್ ಅನ್ನೆಲ್ಲ ಸ್ಟಾಪ್ ಮಾಡಲಾಗಿದೆ. ಅಂದ್ರೆ ಬೇರೆ ಬೇರೆ ಕಂಟ್ರಿಗಳಿಂದ GCC ಕಂಟ್ರಿಗೆ, ದುಬೈ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಬಹ್ರೈನ್ ಆಗಿರ್ಬೋದು, ಇಷ್ಟು GCC ಕಂಟ್ರಿಯಲ್ಲಿ ಎಲ್ಲೆಲ್ಲ ಇದೆ ಅಲ್ಲಿಗೆಲ್ಲ ಬರುವಂತ ಫ್ಲೈಟ್ಸ್ ಅನ್ನೆಲ್ಲ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಇದು ಅಲ್ಲಿಗೆ ಬರುವಂತ ಫ್ಲೈಟ್ಗಳ ಹೇಗಂದ್ರೆ ಅಲ್ಲಿಗೆ ಅಂತಲೇ ಬರೋ ಫ್ಲೈಟ್ಗಳಲ್ಲ, ಅಲ್ಲಿಂದ ಅದೊಂದು ಏವಿಯೇಷನ್ ಹಬ್. ಅದು ಈ ಮಿಡ್ಲ್ ಈಸ್ಟ್ ಕಂಟ್ರಿಗಳು ಏನಿದೆ ಅದೆಲ್ಲ ಒಂದು ಏವಿಯೇಷನ್ ಹಬ್. ಇವಾಗ ಒಬ್ಬರಿಗೆ ಆಸ್ಟ್ರೇಲಿಯಾದಿಂದ ಅಮೆರಿಕ ಹೋಗ್ಬೇಕಂತ ಹೇಳಿದ್ರೆ, ಆಸ್ಟ್ರೇಲಿಯಾದಿಂದ ಹೊರಟಂತಹ ವಿಮಾನ ಈ ಮಿಡ್ಲ್ ಈಸ್ಟ್ ಅಲ್ಲಿ ಯಾವುದೋ ಒಂದು ಕಂಟ್ರಿಯಲ್ಲಿ ಲ್ಯಾಂಡ್ ಆಗ್ತದೆ. ಯಾಕಂದ್ರೆ ರೀಫ್ಯೂಯಲ್ಗೆ ಅಲ್ಲಿ ರೀಫ್ಯೂಯಲ್ ಮಾಡಿ ಆಮೇಲೆ ಅಲ್ಲಿಂದ ಅಮೆರಿಕಾಗೆ ಹೋಗೋದು. ಸೇಮ್ ಅಮೆರಿಕ ಟು ಆಸ್ಟ್ರೇಲಿಯಾ ಹೋಗುವಾಗ ಇದೇ ರೀತಿ. ಈ ಮಿಡ್ಲ್ ಈಸ್ಟ್ ಕಂಟ್ರಿಗಳು ಹೇಗಂದ್ರೆ ಅದೊಂದು ಏವಿಯೇಷನ್ ಹಬ್ ಅದು. ಸೊ ನಿನ್ನೆಯಿಂದ ಹಂಡ್ರೆಡ್ಸ್ ಆಫ್ ಫ್ಲೈಟ್ ಸ್ಟಾಪ್ ಆಗಿದೆ. ಹಂಡ್ರೆಡ್ಸ್ ಆಫ್ ಫ್ಲೈಟ್ ಅಲ್ಲಿ ಒಂದು ಫ್ಲೈಟ್ ಅಲ್ಲಿ ಎಷ್ಟು ಜನ ಓಡಾಡಬಹುದು. ಸೊ ಈ 100ಕ್ಕೂ ಮೇಲೆ ಫ್ಲೈಟ್ಗಳು ಈ ತರ ಸ್ಟಾಪ್ ಆದಾಗ ಎಷ್ಟು ಜನರ ಪ್ಲಾನ್ಸ್ ಎಲ್ಲ ಪೋಸ್ಟ್ಪೋನ್ ಆಯ್ತು, ಎಷ್ಟು ಜನರ ಪ್ಲಾನ್ಸ್ ಎಲ್ಲ ಕ್ಯಾನ್ಸಲ್ ಆಯ್ತು. ಅದರಲ್ಲಿ ಮೇ ಬಿ ಮದುವೆ ಆಗ್ಲಿಕ್ಕೋಸ್ಕರ ಊರಿಗೆ ಬರುವವರು ಇರ್ತಾರೆ, ಅಥವಾ ಮದುವೆ ಆಗ್ಲಿಕ್ಕೋಸ್ಕರ ಬಂದು ರಿಟರ್ನ್ ಕೆಲಸಕ್ಕೋಸ್ಕರ GCC ಕಂಟ್ರಿಗೆ ಹೋಗೋರು ಇರ್ತಾರೆ. ಎಲ್ಲರೂ ಕೂಡ ಇವಾಗ ಎರಡನೇ ಪ್ರಶ್ನೆ ಏನಂದ್ರೆ ಫ್ಯೂಯಲ್, ಇಂಧನ. ಇವಾಗ ಇರಾನ್ ಎಂಬ ಕಂಟ್ರಿಯಿಂದ ತುಂಬಾ ದೇಶಗಳಿಗೆ ಇಂಧನ ಸಪ್ಲೈ ಆಗ್ತಾ ಇರ್ತದೆ. ಇವಾಗ ಇರಾನ್ ಆ ಒಂದು ಕಂಟ್ರಿ ಮೇಲೆ ದಾಳಿ ಆದಾಗ ಸಪ್ಲೈ ಸ್ಟಾಪ್ ಆಗ್ತದೆ. ಸಪ್ಲೈ ಸ್ಟಾಪ್ ಆದಾಗ ಏನಾಗುತ್ತೆ, ಆ ಒಂದು ಇಂಧನದ ಮೇಲೆ ಆ ಒಂದು ವಸ್ತು ಏನಿದೆ, ಎಕ್ಸ್ಪೋರ್ಟ್ ಮಾಡುವಂಥ ವಸ್ತು ಏನಿದೆ ಆ ಕಂಟ್ರಿಯಿಂದ, ಅದರ ಮೇಲೆ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ, ಪ್ರೈಸ್ ಜಾಸ್ತಿ ಆಗ್ತದೆ. ಇವಾಗ ಗೊತ್ತಾಯಿದ್ರೆ ನಮ್ಗೆ ಹೇಗೆ ಎಫೆಕ್ಟ್ ಆಗ್ತದೆ. ಓಕೆ, ನಾನು ಇದು ಪೆಟ್ರೋಲ್ಗೆ ಪ್ರೈಸ್ ಎಷ್ಟು ಬೇಕಾದ್ರೆ ನಾನು 100 ರೂಪಾಯಿಗೆ ಹಾಕೋದು, ನಾನು ಪೆಟ್ರೋಲ್ಗೆ ಪ್ರೈಸ್ ಎಷ್ಟು ಬೇಕಾದ್ರೆ ಆಗಲಿ ನಾನು 100 ರೂಪಾಯಿಗೆ ಹಾಕೋದು ಅಂತ ಹೇಳುವವರಿಗೆ, 100 ರೂಪಾಯಿಗೆ ಮೊದಲು ಎಷ್ಟು ಸಿಗ್ತಾ ಇತ್ತು, 1/4 ಲೀಟ್ರ್ 75 ಇದ್ದಾಗ, ಇವಾಗ ಎಷ್ಟು ಸಿಗ್ತಾ ಇದೆ, 1 ಲೀಟ್ರ್ ಕೂಡ ಸಿಗ್ತಾ ಇಲ್ಲ. ಥಿಂಕ್ ಮಾಡಿ, 100 ರೂಪಾಯಿಯನ್ನ ನೋಡಬೇಡಿ, ಪೆಟ್ರೋಲಲ್ಲಿ ಎಷ್ಟು ಬೀಳ್ತದೆ ಅಂತ ಒಮ್ಮೆ ನೋಡಿ. ಇನ್ನೊಂದು ವಿಷಯ ಅಂತಂದ್ರೆ, ಈ ಯುದ್ಧ ಸ್ಟಾರ್ಟ್ ಆಗಿರುವಂತದ್ದು ಒಂದು ಶನಿವಾರ ಅಥವಾ ಒಂದು ಸೋಮವಾರ ಎಲ್ಲ ಸ್ಟಾರ್ಟ್ ಆಗಿದ್ರೆ ಏನಾಗ್ತಿತ್ತು ಅಂದ್ರೆ, ಈ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದವರೆಲ್ಲ ಅವಸ್ಥೆ ಎಲ್ಲ ತಲೆ ಕೀಳಾಗ್ತಿತ್ತು. ಒಬ್ಬರ ಲೈಫ್ ಟೈಮ್ ಸೇವಿಂಗ್ಸ್ ಅದರಲ್ಲಿತ್ತು, ಒಬ್ಬರ ಸೊತ್ತು ಅದರಲ್ಲಿತ್ತು, ಏನೆಲ್ಲ ಅಡವಿಟ್ಟು ಇವಾಗ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಆಗ್ತಾ ಇದ್ದಾರೆ. ಅವ್ರದ್ದೆಲ್ಲ ಅವಸ್ಥೆ ಹೇಳಿ ಸುಖ ಇಲ್ಲ. ಬದಲಿಗೆ ಇದು ಶನಿವಾರ ಆಗಿದ್ರದಿಂದ ಸೋಮವಾರ ಆಗುವಾಗ ನಾನಿವಾಗ ವಿಡಿಯೋ ಮಾಡ್ತಿರೋದು ಆದಿತ್ಯವಾರ, ನಾಳೆಗೆ ಸ್ವಲ್ಪ ತಣ್ಣಗಾದ್ರೆ ಏನೋ ಒಂದು ಫ್ಲಕ್ಚುಯೇಷನ್ ಇರುತ್ತೆ, ಇಲ್ಲಾಂದ್ರೆ ಬೂಮ್. ಇನ್ನೊಂದು ವಿಷಯ ಅಂತ ಅಂದ್ರೆ, ಗ್ಲೋಬಲ್ ಲೆವೆಲ್ ಅಲ್ಲಿ
ವಸ್ತುಗಳ ಪ್ರೈಸ್ ಎಲ್ಲ ಜಾಸ್ತಿ ಆಗ್ತದೆ. ಯಾಕಂದ್ರೆ ಇವಾಗ ಸರಕು ಸಾಮಗ್ರಿಗಳನ್ನು ಸಾಗಿಸುವಂತಹ ಹಡಗುಗಳು, ಶಿಪ್ಪಿಂಗ್ ರೂಟ್ ಏನಿದ್ರೆ ಎಲ್ಲ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗುತ್ತದೆ. ಅವಾಗ ಈ ಸಪ್ಲೈ ಇಲ್ಲದಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗ್ತದೆ, ಪ್ರೈಸ್ ಕೂಡ ಜಾಸ್ತಿ ಆಗ್ತದೆ. ಇವಾಗ ನೋಡಿ, ಪೆಟ್ರೋಲ್ ಬರ್ತಾ ಇಲ್ಲ, ಪೆಟ್ರೋಲ್ಗೆ ರೇಟ್ ಜಾಸ್ತಿ ಆಯಿತು. ಇಂಧನಗಳಿಂದ ಚಲಿಸುವಂತಹ ಲಾರಿಗಳ ಒಳಗಡೆ ತರಕಾರಿ ಸಾಮಗ್ರಿಸುವಂಥದ್ದು, ಲಾರಿಗಳ ಒಳಗಡೆ ಬಾಕಿ ಇರುವಂತಹ ದಿನನಿತ್ಯ ಪೂರೈಕೆಯನ್ನು ಸಾಗಿಸುವಂತಹ ವಸ್ತುಗಳು, ಅದರ ಬೆಲೆ ಕೂಡ ಜಾಸ್ತಿ. ಯಾಕಂದ್ರೆ ಫ್ಯೂಯಲ್ನ ಬೆಲೆ ಜಾಸ್ತಿ ಆಯಿತು. ಫ್ಯೂಯಲ್ನ ಬೆಲೆ ಜಾಸ್ತಿ ಯಾಕೆ ಆಯಿತು? ಫ್ಯೂಯಲ್ ಸಪ್ಲೈ ಮಾಡುವಂತಹ ಕಂಟ್ರಿ ಮೇಲೆ ವಾರ್ ಆಯಿತು. ಇದೊಂದು ಚೈನ್ ತರ ನಮಗೆ ತಿರುಗಿ ಬಿಸಿ ತಟ್ತಾನೆ ಇರ್ತದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ಅದನ್ನ ಹಾಕಿ ಚಲಿಸುವಂತಹ ಲಾರಿಗಳು ಏನ್ ಮಾಡ್ತವೆ, ಅದರಲ್ಲಿ ಸಾಗಿಸುವಂತಹ ವಸ್ತುಗಳಿಂದ ಅದರ ಬೆಲೆಗಳು ಜಾಸ್ತಿ ಮಾಡ್ತವೆ. ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ತರಕಾರಿಗಳು ಎಲ್ಲೆಲ್ಲಿಂದಲೋ, ಮಂಗಳೂರಿಗೆ ಎಲ್ಲಿಂದಲೋ ಘಟ್ಟದಿಂದೆಲ್ಲ ತರಕಾರಿಗಳೆಲ್ಲ ಬರ್ತವೆ. ಅವ್ರಿಗೆ ಪೆಟ್ರೋಲ್ ಹಾಕ್ಬೇಕಾದ್ರೆ ಜಾಸ್ತಿ ಹಣ ಕೊಡ್ಬೇಕಾಗ್ತದೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಅದರಲ್ಲಿ ಸಾಗಿಸುವಂತಹ ಪ್ರಾಡಕ್ಟ್ಸ್, ವಸ್ತುಗಳು ಏನಿದೆ ಅದರ ಬೆಲೆ ಜಾಸ್ತಿ ಮಾಡ್ತಾರೆ. ಗೊತ್ತಾಯ್ತಾ? ನಾನು ಮನೇಲಿ ಸುಮ್ಮನೆ ಕೂತಿದ್ದೀನಿ, ಅಲ್ಲಿ ಎಲ್ಲಿಯೋ ಯುದ್ಧ ಆಗ್ತಾ ಇದೆ, ಅಲ್ಲ, ಎಲ್ಲ ನಮ್ಗೆ ಎಫೆಕ್ಟ್ ಆಗ್ತದೆ. ಎಲ್ಲ ಯುದ್ಧಗಳ ಬಿಸಿ ಎಲ್ಲ ದೇಶಗಳಿಗೆ ತಟ್ಟುತ್ತದೆ. ಯಾಕಂದ್ರೆ ಎಲ್ಲವೂ ಕನೆಕ್ಟೆಡ್. ಮಂಗಳೂರಿಂದ ಬೆಂಗಳೂರಿಗೆ ಹೋಗೋ ಮೀನಾಗಿರ್ಲಿ ಅಥವಾ ಚೆನ್ನೈನಿಂದ ಬೆಂಗಳೂರಿಗೆ ಬರುವಂತಹ ಮೀನಾಗ್ಲಿ ಹೇಗೆ ಬರುತ್ತದೆ? ಒಂದು 4-wheeler ಮೂಲಕ ಬರ್ತದೆ. ಲಾರಿ ಆಗಿರ್ಲಿ, ದೊಡ್ಡ ಕಂಟೈನರ್ ಏನೊಂದು ಆಗಿರ್ಲಿ. ಸೊ ಅದು ಚಲಿಸಬೇಕಾದ್ರೆ ಏನ್ ಹಾಕ್ಬೇಕು? ಇಂಧನ ಹಾಕ್ಬೇಕು. ಇಂಧನಕ್ಕೆ ಬೆಲೆ ಜಾಸ್ತಿ ಆದಾಗ ಆಬ್ವಿಯಸ್ಲಿ ಅದರಲ್ಲಿ ಸಾಗಿಸುವಂತ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತದೆ. ಶಾಕಿ ಟಾಕಿ ಕನ್ಸರ್ನ್ ಏನಂದ್ರೆ, ಒಂದು ದುಂಡು ಮೇಜಿನ ಸಭೆ ಅಂತ ಏನ್ ಹೇಳ್ತೀವಿ, ಅಲ್ಲಿ ಎಲ್ಲಾ ನಾಯಕರು ಕೂತು ಮಾತಾಡಿ ಮುಗಿಸುವಂತ ವಿಷಯವನ್ನು ಉದಾಹರಣೆಗಳ ತೆಗೆದು ಮುಗಿಸದೇ ಇರಲಿ ಎಂಬುದು ನನ್ನ ಒಂದು ಥಾಟ್ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಷಯಗಳು ಯಾರಿಗೆ ಇನ್ನೂ ಕೂಡ ಸರಿಯಾಗಿ ಅರ್ಥ ಆಗಲಿಲ್ಲ ಅವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಶಾಕಿ ಟಾಕಿ ಸೈನಿಂಗ್ ಔಟ್. ಬಾಯ್.